ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ನೋಡ್ಬೋದು ನೀವು. ಸೊ ಸಹಕಾರಿ ಬ್ಯಾಂಕು ಬಂದು ನಿಮಗೆ ಅಂದರೆ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ ಬಂದು, ಸೊ ಅದರಲ್ಲಿ ಬಂದು ನಿಮಗೆ ಬ್ಯಾಂಕ್ ಸಹಾಯಕರು ಅಂತ, ಸೊ ಅಂದರೆ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕಾತಿಯನ್ನು ಸಹ ಅನೌನ್ಸ್ ಮಾಡಿದ್ದಾರೆ. ಸೊ ಅದನ್ನು ಸಂಪೂರ್ಣವಾದ ಮಾಹಿತಿಯನ್ನು ನಾವು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸೊ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೆ ಸೊ ಅವ್ರಿಗೂ ಸಹ ಶೇರ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫರ್ದರ್ ವೀಡಿಯೋಸ್ನ ಮಿಸ್ ಮಾಡದೇ ಇರೋದಕ್ಕೆ. ಸೊ ಮತ್ತು ಇಲ್ಲಿ ಬಂದು ನೋಡ್ಬೋದು ನೀವು ಅಫಿಷಿಯಲ್ ವೆಬ್ಸೈಟು. ಸೊ ಅದು ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ನೀವು ಬೇಕಾದರೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಅದರಲ್ಲೂ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನಾನು ಟೆಲಿಗ್ರಾಮ್ ಚಾನಲ್ಲು ಸಹ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಬೇಕಾದರೆ ಜಾಯ್ನ್ ಆಗ್ಬೋದು. ಮತ್ತು ಇಲ್ಲಿ ಬಂದು ನೀವು ಚೆಕ್ ಮಾಡ್ಬೋದು ನೀವು ವೆಬ್ಸೈಟಲ್ಲಿ. ಸೊ ಅದ್ರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇಲ್ಲಿ ನೋಟಿಫಿಕೇಶನ್ ಫಾರ್ ಪೋಸ್ಟ್ ಆಫ್ ಬ್ಯಾಂಕ್ ಅಸಿಸ್ಟೆಂಟ್ ಅಂತ, ಸೊ ಲಿಂಕ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಫಾರ್ ಪೋಸ್ಟ್ ಆಫ್ ಬ್ಯಾಂಕ್ ಅಸಿಸ್ಟೆಂಟ್ ಅಂತ. ಅದಕ್ಕೆ ಬಂದು ನಿಮಗೆ ಒಟ್ಟು ಹುದ್ದೆಗಳು ಅದು ಸಂಪೂರ್ಣವಾದ ಮಾಹಿತಿಯನ್ನು ನಾವು ವಿಡಿಯೋಲಿ ನೋಡೋಣ. ಇದು ಬಂದು ನಿಮಗೆ 5ನೇ ತಾರೀಕು ಅನೌನ್ಸ್ ಆಗಿದೆ. ಮತ್ತು ಇದು ಬಂದು ನಿಮಗೆ ಅಪ್ಲಿಕೇಶನ್ ಬಂದು ನಿಮಗೆ ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಒಟ್ಟು ಹುದ್ದೆಗಳು ಬಂದು ನಿಮಗೆ ಆಲ್ರೆಡಿ ಹೇಳ್ದಂಗೆ 93 ಹುದ್ದೆಗಳು ನೀವು ತಮ್ಮನೆಲ್ಲ ನೋಡಿರ್ತೀರ. ಸೊ 93 ಹುದ್ದೆಗಳಿರುತ್ತೆ. ಸೊ ಅದರಲ್ಲಿ ಬಂದು ನಿಮಗೆ ಹುದ್ದೆಗಳ ವರ್ಗೀಕರಣ ಬಂದು ನಿಮಗೆ ಎಷ್ಟು ಇರುತ್ತೆ ಅಂದರೆ, ಸೊ ಇಲ್ಲಿ ಬಂದು ನಿಮಗೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಬಂದು ನಿಮಗೆ 37 ಒಟ್ಟು ಹುದ್ದೆಗಳಿರುತ್ತೆ. ಅದರಲ್ಲಿ ಬಂದು ನಿಮಗೆ ಮಹಿಳೆಯರಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ನೋಡ್ಬೋದು ನೀವು 29 ಹುದ್ದೆಗಳು ನಿಮಗೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಸೊ ಮತ್ತು ಇಲ್ಲಿ ಬಂದು ನಿಮಗೆ ಪ್ರವರ್ಗ 1 ಮತ್ತು ಇದರಲ್ಲಿ ಬಂದು ಕನ್ನಡ ಮಾಧ್ಯಮ ಅವರಿದ್ದರೆ ಸೊ ಅವ್ರಿಗೆ ಅದಕ್ಕೆ ಯಾವುದೇ ಹುದ್ದೆ ವೇಕೆನ್ಸಿ ಅಂದರೆ ವರ್ಗೀಕರಣ ಇರೋದಿಲ್ಲ. ಸೊ ಅವ್ರು ಅಪ್ಲೈ ಮಾಡಿದ್ರು ಸಹ ನೀವು ಜನರಲ್ ಮೆರಿಟಲ್ಲಿ ನೀವು ಸ್ಕೋರ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಕನ್ನಡ ಮಾಧ್ಯಮದಲ್ಲಿ ಹುದ್ದೆಗೆ ನೀವು ಅನ್ವಯಿಸೋದಿಲ್ಲ. ಮತ್ತು ಇಲ್ಲಿ ಬಂದು ನಿಮಗೆ ಕಲ್ಯಾಣ ಕರ್ನಾಟಕ ಮೀಸಲಾತಿ ಸಹ ಅದನ್ನು ಸಹ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಒಂದ್ಸಲ ನೋಡ್ಕೊಳ್ಳಿ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ. ಸೊ ಮತ್ತು ವೇತನ ಶ್ರೇಣಿ ಬಂದು ನಿಮಗಿಲ್ಲಿ 28,425 ಮತ್ತು ಸೊ ಅದಕ್ಕೆ ಇದು ಬೇಸಿಕ್ ಪೇ ಆಗಿರುತ್ತೆ. ಸೊ ಅದಕ್ಕೆ HRAD ಎಲ್ಲ ಬರುತ್ತೆ. ಸೊ ಮತ್ತು ನಿಮಗೆ ಅರ್ಜಿ ಸಲ್ಲಿಕೆ ಬಂದು ನಿಮಗೆ ಅಂದರೆ ಇದಕ್ಕೆ ವಿದ್ಯಾರ್ಥಿ ಏನಾಗಿರ್ಬೇಕಂತಂದರೆ ಸೊ ಅಂಗೀಕೃತ ವಿಶ್ವವಿದ್ಯಾಲಯ ಯಾವುದೇ ಪದವಿ, ಸೊ ಅಂದರೆ ಡಿಗ್ರಿ ಪಾಸ್ ಆಗಿದ್ರೆ ಸಾಕಾಗುತ್ತೆ. ಮತ್ತು ಇದಕ್ಕೆ ಬಂದು ನಿಮಗೆ SC ST ಮತ್ತು ಹಿಂದುಳಿದ ವರ್ಗಗಳಿಗೆ ಬಂದು ನಿಮಗೆ 50, ಸಾಮಾನ್ಯ ಮತ್ತು ಹಿಂದುಳಿದ ವರ್ಗದವರಿಗೆ 55% ಇರಬೇಕಾಗಿರುತ್ತೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮತ್ತು PWD ಕ್ಯಾಂಡಿಡೇಟ್ಸ್ಗೆ 50% ನೀವು ಸ್ಕೋರ್ ಮಾಡಬೇಕಾಗಿರುತ್ತೆ. ಮತ್ತು ನಿಮಗೆ ಅಭ್ಯರ್ಥಿಗಳು ಕನ್ನಡವನ್ನು ಓದುವ ಮತ್ತು ಸಾಮರ್ಥ್ಯವನ್ನು ಜೊತೆಗೆ ಕನ್ನಡ ಭಾಷಾ ಜ್ಞಾನ ಬರೆಯೋದು ಹೊಂದಿರಬೇಕಾಗಿರುತ್ತೆ. ಮತ್ತು ಕಂಪ್ಯೂಟರ್ ಆಪರೇಟರ್ ಮತ್ತು ಅಪ್ಲಿಕೇಶನ್ ಉತ್ತಮ ಜ್ಞಾನ ಹೊಂದಿರಬೇಕಂತ, ಸೊ ಕಂಪ್ಯೂಟರ್ ಸರ್ಟಿಫಿಕೇಟ್ ಸಹ ಇರಬೇಕಾಗಿರುತ್ತೆ. ಮತ್ತು ಇಲ್ಲಿ ಸಹಕಾರ ವಿಷಯದಲ್ಲಿ ವಿದ್ಯಾರ್ಥಿ ಮತ್ತು ಅನುಭವವನ್ನು ಹೊಂದಿರುವವರಿಗೆ ಆದ್ಯತೆ, ಅಂದರೆ ಕೋಆಪರೇಟಿವ್ ಅದರಲ್ಲಿ ಓದಿದ್ರೆ ಸೊ ಅವ್ರಿಗೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಮತ್ತು ಇಲ್ಲಿ ಬಂದು ನಿಮಗೆ ಒಟ್ಟು ನಾನು ಆಲ್ರೆಡಿ ಹೇಳ್ದಂಗೆ 93 ಹುದ್ದೆಗಳು ಇರುತ್ತೆ. ಸೊ ವಯೋಮಿತಿ ಬಂದು ನಿಮಗೆ ಮಿನಿಮಮ್ ಬಂದು ನಿಮಗೆ 18 ವರ್ಷ ಆಗಿರಬೇಕಾಗಿರುತ್ತೆ. ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ಗೆ ಬಂದು 40 ವರ್ಷ, ಮತ್ತು SC ST ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಬಂದು ನಿಮಗೆ 40 ವರ್ಷ, ಮತ್ತು OBC ಅಂದರೆ ಹಿಂದುಳಿದ ವರ್ಗದವರಿಗೆ ಬಂದು ನಿಮಗೆ 38 ವರ್ಷ. ಇದು ಮ್ಯಾಕ್ಸಿಮಮ್ ಏಜ್ ಆಗಿರುತ್ತೆ, ಗರಿಷ್ಠ ವಯಸ್ಸಾಗಿರುತ್ತೆ. ಮತ್ತು ಇದು ನಿಮಗೆ ಜನರಲ್ ಕ್ಯಾಂಡಿಡೇಟ್ಗೆ 35 ಇಯರ್ಸು. ಮತ್ತು ಇನ್ನು ಮಿಕ್ಕಿದ್ದು ಅದೆಲ್ಲ ಬಂದು ನಿಮಗೆ ಅದರಲ್ಲಿ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಮತ್ತು ನಿಮಗೆ ಎಕ್ಸಾಮಿನೇಷನ್ ಫೀಸು, ಸೊ ಪರೀಕ್ಷಾ ಶುಲ್ಕ ಎಷ್ಟಿರುತ್ತೆ ಅಂತಂದರೆ, ಸೊ ಇಲ್ಲಿ ನೋಡ್ಬೋದು ನೀವು SC ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಗೆ ಬಂದು ನಿಮಗೆ 500 ರೂಪಾಯಿ ಪ್ಲಸ್ GST ಇರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು ನಿಮಗೆ ಆನ್ಲೈನಲ್ಲಿ ಪೇಮೆಂಟ್ ಇರುತ್ತೆ. ಸೊ ಅದನ್ನು ನಾನು ಮುಂದೆ ನೋಡಿಸ್ತೀನಿ. ಮತ್ತು ಇಲ್ಲಿ ಬಂದು ನಿಮಗೆ ಸಾಮಾನ್ಯ ವರ್ಗ ಮತ್ತು ಹಿಂದುಳಿದ ವರ್ಗವರಿಗೆ 1000 ರೂಪಾಯಿ ಮತ್ತು GST ಇರುತ್ತೆ. ಸೊ ಅದನ್ನು ನೀವು ಆನ್ಲೈನಲ್ಲಿ ಪೇ ಮಾಡಬೇಕಾಗಿರುತ್ತೆ. ಮತ್ತು ಶುಲ್ಕ ಪಾವತಿಯ ನಂತರ ಯಾವುದೇ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದಿಲ್ಲ. ಮತ್ತು ಶುಲ್ಕ ಪಾವತಿಸಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು, ಅಂದರೆ ಫೀಸ್ ಪೇ ಮಾಡಿಲ್ಲ ಅಂತಂದರೆ ಸೊ ನಿಮಗೆ ರಿಜೆಕ್ಟ್ ಆಗುತ್ತೆ. ನೀವು ಅಪ್ಲಿಕೇಶನ್ ಬಂದು ನಿಮಗೆ karnatakapex.com ಅಂತ, ಸೊ ಅಫಿಷಿಯಲ್ ವೆಬ್ಸೈಟು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಡೈರೆಕ್ಟಾಗಿ ನೀವು ಅಲ್ಲೇ ಚೆಕ್ ಮಾಡಿ. ಮತ್ತು ಇದು ನಿಮಗೆ ಅಪ್ಲಿಕೇಶನ್ ಡೇಟ್ ಬಂದು ನಿಮಗೆ ಅಪ್ಲೈ ಮಾಡೋದಕ್ಕೆ ಬಂದು ನಿಮಗೆ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಅದು ಒಂದು ಮುಂದೆ ಬರುವ ತಿಂಗಳು ಅಂದರೆ ಏಪ್ರಿಲ್ 6ನೇ ತಾರೀಕುವರೆಗೂ ಇರುತ್ತೆ. ಮತ್ತು ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ಬಂದು ನಿಮಗೆ 5:30ವರೆಗೂ ಇರುತ್ತೆ. ಮತ್ತು ಓರ್ವ ಅಭ್ಯರ್ಥಿ ಒಂದೇ ಅರ್ಜಿ ಅಪ್ಲೋಡ್ ಫಿಲ್ ಮಾಡಬೇಕಾಗಿರುತ್ತೆ. ಮತ್ತು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಬಂದು ನಿಮಗೆ
ಡಾಕ್ಯುಮೆಂಟ್ಸ್ ಬಗ್ಗೆ ಅದು ಮುಂದೆ ನಾನು ವಿಡಿಯೋ ಹೇಳ್ತೀನಿ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಮತ್ತು ನಿಮಗೆ ಇಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಪಡೆದ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗುವುದಿಲ್ಲ. ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿ ಆದಮೇಲೆ ನೀವು ಸರ್ಟಿಫಿಕೇಟ್ ತೊಗೊಂಡಿದ್ರೆ, ಅಂದರೆ ಈಗ ಕ್ಯಾಟಗರಿ ಸರ್ಟಿಫಿಕೇಟ್ ಆ ಥರ ತೊಗೊಂಡಿದ್ರೆ ಅಂದರೆ ಸೊ ಅದು ರಿಜೆಕ್ಟ್ ಆಗುತ್ತೆ. ಸೊ ಅದು ಕನ್ಸಿಡರ್ ಆಗೋದಿಲ್ಲ. ಮತ್ತು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮತ್ತು ಡೌನ್ಲೋಡ್ ಮಾಡಿಕೊಂಡು ಪತ್ರಿಕೆಯನ್ನು, ಅಂದರೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದನ್ನು ಸೊ ನೀವು ಒಂದು ಕಾಪಿ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲ ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡಿರಿ. ಮತ್ತು ಆಯ್ಕೆ ವಿಧಾನ ಬಂದು ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ. ಸೊ ಇಲ್ಲಿ ಬಂದು ನಿಮಗೆ ಎಕ್ಸಾಮ್ ಅಂದರೆ ಪರೀಕ್ಷಾ ವಿಧಾನ ಬಂತಂದರೆ ಇಲ್ಲಿ ನೋಡ್ಬೋದು ನೀವು. ಸಾಮಾನ್ಯ ಭಾಷಾ ಕನ್ನಡ ಬಂದು ನಿಮಗೆ 50 ಅಂಕಗಳಿರುತ್ತೆ. ಮತ್ತು ಇಂಗ್ಲೀಷ್ ಬಂದು ಸಾಮಾನ್ಯ ಜ್ಞಾನ ಬಂದು GK ಪೇಪರು, ಮತ್ತು ಇಂಗ್ಲೀಷ್ ಭಾಷಾ ಜ್ಞಾನ 25 ಅಂಕಗಳಿಗೆ. ಸಹಕಾರಿ ವಿಷಯ, ಸೊ ಈ ಸಹಕಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಮುಂದೆ ಇನ್ಫಾರ್ಮೇಷನ್ ಹೇಳ್ತೀನಿ. ಮತ್ತು ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಬಂದು ನಿಮಗೆ 200 ಅಂಕಗಳಿಗಿರುತ್ತೆ. ಸೊ ಇಲ್ಲಿ ಬಂದು ನಿಮಗೆ 1:5 ರೇಷಿಯೋಲ್ಲಿ ನಿಮಗೆ ಇಂಟರ್ವ್ಯೂ ಕರೀತಾರೆ. ಸೊ ಮತ್ತು ಇದನ್ನು ಬಂದು ನಿಮಗೆ ನೀವು ಎಕ್ಸಾಮ್ ಎಷ್ಟು ಸ್ಕೋರ್ ಮಾಡಿರ್ತೀರೋ ಅದನ್ನು 80%ಗೆ ಕೌಂಟ್ ಮಾಡಿ, ಮತ್ತು ನಿಮಗೆ 15% ನಿಮಗೆ 15ರಷ್ಟು ಅಂಕಗಳನ್ನ ಬಂದು ನಿಮಗೆ ಇಂಟರ್ವ್ಯೂಯಲ್ಲಿ ಶೆಡ್ಯೂಲ್ ಮಾಡಿರ್ತಾರೆ. ಸೊ ಅದನ್ನು ನೀವು ಇದು ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸು ಸಾಮಾನ್ಯ ಸೂಚನೆಗಳು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಕ್ಯಾಟಗರಿ ವೈಸು ಅದು ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ನೋಡ್ಕೊಳ್ಬೋದಾಗಿರುತ್ತೆ. ಮತ್ತು ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಬಂದು ನಿಮಗೆ ಕೋಆಪ್ರೇಟಿವ್ ಸೊಸೈಟಿದು ಸೊ ಇಲ್ಲಿ ಏನಿರುತ್ತೆ, ಸೊ 50 ಅಂಕಗಳಿಗಿರುತ್ತಲ್ವ. ಸೊ ಅದ್ರದ್ದು ಬಂದು ನಿಮಗೆ ಇಲ್ಲಿ ಬಂದು ನಿಮಗೆ ಕೋಆಪ್ರೇಟಿವ್ ಸೊಸೈಟಿದು ಸೊ ಅಂದರೆ ನಿಮಗೆ ಕ್ವಶನ್ ಪೇಪರ್ ಸಹ, ಅಂದರೆ ಕ್ವಶನ್ ಪೇಪರ್ ಇರುತ್ತೆ. ಮತ್ತು ನೋಟ್ಸ್ ಬೇಕಂತಂದರೆ ಪ್ರಿಂಟೇಬಲ್ ನೋಟ್ಸ್ ಇರುತ್ತೆ. ಸೊ ಅದ್ರ ಸಹ ನೀವು ಬೇಕಾದರೆ ನೀವು ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಈ ನೋಟ್ಸು ನೀವು ಸಹ ನೀವು ಪಡ್ಕೊಳ್ಬೋದಾಗಿರುತ್ತೆ. ಸೊ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಈ ನೋಟ್ಸು ಸಹ ಸಿಗುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ ಅಪ್ಲಿಕೇಶನ್ನು ಅಪ್ಲೈ ಮಾಡೋದು ಬಂದು ನಿಮಗೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲೇ ಕೊಟ್ಟಿರ್ತಾರೆ. ಸೊ ಈ ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫಸ್ಟ್ ಬ್ಯಾಂಕ್ ಅಸಿಸ್ಟೆಂಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಟಿಫಿಕೇಶನ್ ಇಷ್ಟೊತ್ತು ನಾವು ಡಿಸ್ಕಷನ್ ಮಾಡಿದ್ರಲ್ಲ, ಸೊ ಅದೇ ನೋಟಿಫಿಕೇಶನ್ ಮತ್ತು ಇಲ್ಲಿ ನಮೂನೆಗಳು ಮತ್ತು ಲಾಗಿನ್ನು ಮತ್ತು ಅರ್ಜಿ ಸಲ್ಲಿಸುವ ಸೂಚನೆಗಳು ಕೊಟ್ಟಿದ್ದಾರೆ. ಸೊ ಈ ಸೂಚನೆಗಳು ಬಂತಂದರೆ ಇಲ್ಲಿ ನೋಡ್ಬೋದು ನೀವು ಆನ್ಲೈನಲ್ಲೇ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ ಆನ್ಲೈನಲ್ಲೇ ಅಮೌಂಟು ಸಹ ನೀವು ಪೇ ಮಾಡಬೇಕಾಗಿರುತ್ತೆ, ಎಕ್ಸಾಮಿನೇಷನ್ ಫೀಸು. ಮತ್ತು ನೀವು ಅಲ್ಲಿ ಡೀಟೇಲ್ಸ್ನ ಕೊಟ್ಟಿರೋದನ್ನ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ ಅಭ್ಯರ್ಥಿ ಇತ್ತೀಚಿನ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಂದರೆ ಫೋಟೋ ಬಂದು ನಿಮಗೆ ಮ್ಯಾಕ್ಸಿಮಮ್ ಫೈಲ್ ಸೈಜ್ ಬಂದು ನಿಮಗೆ 100 KB, ಮತ್ತು ಸಹಿ ಬಂದು ನಿಮಗೆ ಅದು ಸಹ 100 KB ಇರುತ್ತೆ. ಮತ್ತು ಮೀಸಲಾತಿ ಕೋರಿ ಅಂದರೆ ಕ್ಯಾಟಗರಿ ಸರ್ಟಿಫಿಕೇಟ್ ಇದ್ದರೆ ಸೊ ಅದು ಸಹ PDF ಬಂದು ನಿಮಗೆ 2 KBಯಲ್ಲಿ ಇರಬೇಕಾಗಿರುತ್ತೆ. ಮತ್ತು ವಿದ್ಯಾರ್ಥಿಗಳ ಎಲ್ಲ ಅಂಕಪಟ್ಟಿಗಳನ್ನು, ಅಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ SLC PUC ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಬಂದು ನಿಮಗೆ 2 MB ಮ್ಯಾಕ್ಸಿಮಮ್ ಫೈಲ್ ಇರಬೇಕಾಗಿರುತ್ತೆ. ಸೊ ಅದು ಗರಿಷ್ಠ ಫೈಲ್ ಸೈಜು. ಮತ್ತು ಅರ್ಜಿಯನ್ನು ಅಂತಿಮವಾಗಿ ಸಲ್ಲಿಸುವ ನಂತರ ಯಾವುದೇ ತಿದ್ದುಪಡಿಯನ್ನು, ಅಂದರೆ ಒನ್ ಟೈಮ್ ನೀವು ಎಂಟರ್ ಮಾಡಿದಾದ್ಮೇಲೆ ಡೀಟೇಲ್ಸು ಮತ್ತು ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಮತ್ತು ನಿಮಗೆ ಎಕ್ಸಾಮಿನೇಷನ್ ಫೀಸ್ ಬಂದು ನಿಮಗೆ ಆನ್ಲೈನಲ್ಲೇ ಪೇ ಮಾಡಬಹುದಾಗಿರುತ್ತೆ. ಡೆಬಿಟ್ ಕಾರ್ಡು ಇಲ್ಲ ಕ್ರೆಡಿಟ್ ಕಾರ್ಡು ಮತ್ತು UPI ಮೂಲಕನೂ ನೀವು ಪೇ ಮಾಡ್ಬೋದಾಗಿರುತ್ತೆ. ಮತ್ತು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ಸೊ ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತು ಅಪ್ಲಿಕೇಶನ್ ಸಬ್ಮಿಟ್ಟು ಮತ್ತು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಸೊ ಇಲ್ಲಿ ಸಹ ಸಹಾಯವಾಣಿ ನಂಬರ್ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಮೇಲ್ ID ಸಹ ಕೊಟ್ಟಿದ್ದಾರೆ. ನಿಮ್ಗೆ ಏನು ಪೇಸ್ ಮಾಡಿದ್ದೀರಾ, ಸೊ ನೀವು ಅಕಸ್ಮಾತ್ ಫೀಸ್ ಪೇ ಮಾಡಿದರೆ ಅದ್ರ ಡೀಟೇಲು ಇನ್ಫಾರ್ಮೇಷನ್ ಸಹ ನೀವು ಇವರಿಗೆ ಮೇಲ್ ಮಾಡಿದ್ರೆ ಸ್ಕ್ರೀನ್ಶಾಟು, ಸೊ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. ಇಲ್ಲಾಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಬಂದು ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡೋದು ಬಂದು ನಿಮಗೆ ಇಲ್ಲಿ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಆನ್ಲೈನು ಅರ್ಜಿ ಸಲ್ಲಿಸುವ ಸೂಚನೆಗಳು, ಅದಕ್ಕೆ ನೋಂದಣಿ ಅರ್ಜಿ ಸಲ್ಲಿಸುವ ಇಲ್ಲಿ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ನಿಮ್ಮ ಹೆಸರು ಮತ್ತು ಕ್ಯಾಟಗರಿ ಮತ್ತು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತೇಳಿ ಚೂಸ್ ಮಾಡಿ. ಸೊ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರೋ ಇನ್ಫಾರ್ಮೇಷನ್ನ ಚೂಸ್ ಮಾಡ್ಕೊಂಡು ನಿಮಗೆ ಅಪ್ಲಿಕೇಬಲ್ ಆಗೋ ಥರ ಇದ್ದರೆ, ಮತ್ತು ಡೇಟ್ ಆಫ್ ಬರ್ತು ಮತ್ತು ಮೇಲ್ ID 2 ಟೈಮ್ಸ್ ಎಂಟರ್ ಮಾಡಿ, ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ 2 ಟೈಮ್ಸು ಎಂಟರ್ ಮಾಡಿದಾದ್ಮೇಲೆ ಸೆಂಡ್ OTP ಅಂತ ಬರುತ್ತೆ. ಮತ್ತು ನಿಮ್ಮ ಡೀಟೇಲ್ಸು ಕೆಲವೊಂದು ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದನ್ನು ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ನಿಮಗೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಸೊ ಡಾಕ್ಯುಮೆಂಟ್ಸ್ದು ನಾನು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ ಡಾಕ್ಯುಮೆಂಟ್ಸು ಸಹ ನೀವು ಮಿನಿಮಮ್ ಫೈಲ್ ಸೈಜ್ ಅಷ್ಟು ಮೇಂಟೈನ್ ಮಾಡಿಕೊಂಡು ಸೊ ನೀವು ಮೊಬೈಲ್ ಸಹ ನೀವು ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಸೊ ಜಸ್ಟು ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಓಪನ್ ಮಾಡಿ, ಸೊ ಅದರಲ್ಲಿ ಡೆಸ್ಕ್ಟಾಪ್ ಮೋಡ್ ಅಂತ ಹಾಕ್ಕೊಂಡು ಸೊ ಅದರಲ್ಲಿ ಬೇಕಾದ್ರೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದಾಗಿರುತ್ತೆ. ಸೊ ಯಾವುದೇ ಸೈಬರ್ ಸೆಂಟರ್ ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ನೀವೇ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದಾಗಿರುತ್ತೆ.
ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸೊ ವಿಡಿಯೋ ಎಲ್ಲ ಕಮೆಂಟ್ ಮಾಡಿ, ನಂಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಸಹ ನೀವು ಮೆಸೇಜ್ ಮಾಡ್ಬೋದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಪ್ರತಿಯೊಂದು ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಮತ್ತು ಇಲ್ಲಿ ಟೆಲಿಗ್ರಾಮ್ ಪ್ರತಿಯೊಂದು ನೋಟಿಫಿಕೇಷನ್ ಸಹ ಅದರಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಈ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿ ಡೈರೆಕ್ಟಾಗಿ ನೀವು ಎಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ಡೈರೆಕ್ಟಾಗಿ. ಇಲ್ಲ ನೀವು ಲಿಂಕ್ಗೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಮತ್ತು ಇಲ್ಲಿ SSC ಎಕ್ಸಾಮಿನೇಷನ್, ಪ್ರತಿಯೊಂದು SSC ಎಕ್ಸಾಮಿನೇಷನ್ ರಿಲೇಟೆಡ್ ಪ್ರತಿಯೊಂದು ಇನ್ಫಾರ್ಮೇಷನ್ಸು ಮತ್ತು ಕೆಲವೊಂದು ಮೆಟೀರಿಯಲ್ ಸಹ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡಿ. ಮತ್ತು ತುಂಬ ಜನ ವೀಡಿಯೋ ನೋಡ್ತಾರೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಸೊ ಪ್ಲೀಸ್ ಟ್ರೈ ಟು ಸಬ್ಸ್ಕ್ರೈಬ್. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.